Hello students, so this is a fourth problem I am discussing here today. From the following information furnished by the LLP, so prepare a statement of assets and liabilities as at 31st 12 2016. In our last classes I told you how to calculate for the contribution and how to calculate for the income and expenditure. So this class I am telling to how to calculate or maybe how to prepare assets and liability account from the LLP. So first year profit from the year they are given from the 4 lakh. ಸೊ ಪ್ರಾಫಿಟ್ ಎಲ್ಲಿ ಹೋಗ್ತದೆ ರೀ, ಅವ್ರ ಕ್ಯಾಪಿಟಲಲ್ಲಿ ಏನಾಗುತ್ತೆ, ಪ್ರಾಫಿಟ್ ಏನಾಗುತ್ತೆ ಆ್ಯಡ್ ಆಗ್ತದೆ. ಸೊ ನೆಕ್ಸ್ಟ್ ಈಸ್ ಅ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಇದೆ, ಸೊ ದಟ್ ಈಸ್ ಅ 9 lakh. ಆ್ಯಂಡ್ ಮಾರ್ಟಗೇಜ್ ಆನ್ ಬಿಲ್ಡಿಂಗ್ ಲೋನ್ ಫ್ರಮ್ ಬ್ಯಾಂಕ್ ಇಟ್ ಈಸ್. ಸೊ ಮಾರ್ಟಗೇಜ್ ಆನ್ ಬಿಲ್ಡಿಂಗ್ ಅಂದರೆ ಇದು ಸೆಕ್ಯೂರ್ಡ್ ಲೋನ್. ಇಟ್ ಮೀನ್ಸ್ ದ್ಯಾಟ್ ದೇ ಆರ್ ಟೇಕನ್ ಲೋನ್ ಫ್ರಮ್ ಗಿವನ್ ದ ಬಿಲ್ಡಿಂಗ್ ಫ್ರಮ್ ದ ಅಡಾಪ್ಷನ್. ಅಂದರೆ ಬಿಲ್ಡಿಂಗ್ ಇಟ್ಟು ಏನು ಮಾಡಿದ್ದಾರೆ, ಲೋನ್ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಮಾರ್ಟಗೇಜ್ ಲೋನ್ ಅಂತ, ಅಡ ಇಡೋದಂತ ಹೇಳ್ತಾರೆ. ಸೊ ಅದಕ್ಕೆ ಮಾರ್ಟಗೇಜ್ ಲೋನ್ ಅಂತ ಕರೀತಾರೆ. ಸೊ ಮೀನ್ಸ್ ದ್ಯಾಟ್ ಲೋನ್ ಹ್ಯಾವಿಂಗ್ ದ ಸೆಕ್ಯೂರಿಟಿ. ಈ ಲೋನ್ಗೆ ಬಿಲ್ಡಿಂಗ್ ಸೆಕ್ಯೂರಿಟಿ ಇದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸೆಕ್ಯೂರ್ಡ್ ಲೋನ್ ಹೆಡ್ಡಲ್ಲಿ ಇದು ಹೋಗ್ತದೆ. ಆಮೇಲೆ ಅನ್ಸೆಕ್ಯೂರ್ಡ್ ಲೋನ್, ಸೊ ದ್ಯಾಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ ಅನ್ಸೆಕ್ಯೂರ್ಡ್ ಲೋನ್ ಅಂತ. ಸೊ ಅನ್ಸೆಕ್ಯೂರ್ಡ್ ಲೋನಲ್ಲಿ ಇದು ಹೋಗ್ತದೆ. ಜನರಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಜನರಲ್ ರಿಸರ್ವ್ ಹೋಗ್ತದೆ. ಆ್ಯಂಡ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸೊ ಪ್ರೊವಿಷನ್ ಹೆಡ್ಡಲ್ಲಿ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು, ಪ್ರೊವಿಷನ್ ಫಾರ್ ಯಾವುದ್ರ ಮೇಲಾದರೂ ಪ್ರೊವಿಷನ್ ಇರ್ತದೆ, ಪ್ರೊವಿಷನ್ ಹೆಡ್ಡಲ್ಲಿ ಹೋಗ್ತದೆ. ಆಮೇಲೆ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತದಪ್ಪ ಅಂದರೆ ಅದರ್ ಲಯಬಿಲಿಟೀಸ್. ಓಕೆ, ಅಂದರೆ ಎಲ್ಲ ಹೆಡ್ಸ್ ಬಿಟ್ಟು ಅದರ್ ಲಯಬಿಲಿಟಿದಲ್ಲಿ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ಬರ್ತದೆ. ಸಂಡಿ ಕ್ರೆಡಿಟ್ಸ್ ವಿಲ್ ಬಿ ಗೋ ಫ್ರಮ್ ದ ಟ್ರೇಡ್ ಪೇಯಬಲ್ ಸೈಡ್. ಆ್ಯಂಡ್ ಫರ್ನಿಚರ್ ಇಟ್ ಈಸ್ ಅಸೆಟ್, ಬಿಲ್ಡಿಂಗ್ ಇಟ್ ಈಸ್ ಆಲ್ಸೋ ಅಸೆಟ್. On the depreciation we can less from their particular assets. ಡೆಪ್ರಿಸಿಯೇಷನ್ ಪರ್ಟಿಕ್ಯುಲರ್ ಅಸೆಟಲ್ಲಿ ಏನಾಗುತ್ತೆ, ಲೆಸ್ ಆಗ್ತಾ ಹೋಗ್ತದೆ. ಕ್ಲೋಸಿಂಗ್ ಸ್ಟಾಕ್ ಇಟ್ ವಿಲ್ ಕಮ್ ಫ್ರಮ್ ದ ಇನ್ವೆಂಟ್ರೀಸ್. ಓಕೆ, ಸೊ ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್. ಸೊ ದಿಸ್ ವಿಲ್ ಕಮ್ ಫ್ರಮ್ ದ ಅಂಡರ್ ಹೆಡ್ ಆಫ್ ದ ಕ್ಯಾಶ್ ಆ್ಯಂಡ್ ಕ್ಯಾಶ್ equivalents. And sundry debtors it will be come from the sundry receivable or maybe trade receivable. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಟೋಟಲಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಹೆಡ್ಡಲ್ಲಿ ಏನು ಬರ್ತದೆ, ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟಿ ಬರ್ತದೆ. ಎನಿ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಡೂ ದಟ್ ವಿಲ್ ಬಿ ಕಮ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಹೆಡ್. ಸೊ ದಿಸ್ ಈಸ್ ಅ ಫಾರ್ಮ್ಯಾಟ್ ಐ ಗಿವನ್ ಟು ಹಿಯರ್. ಯು ಪೀಪಲ್ ಹ್ಯಾವ್ ಟು ನೋ ಅಬೌಟ್ ದ ಸ್ಪೆಸಿಮೆನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಫಾರ್ ಹಿಯರ್. ಸೊ ಫಸ್ಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್ ಬರ್ತದೆ ರೀ. ಸೊ ಫಸ್ಟು ಅದರಲ್ಲಿ ಕಾಂಟ್ರಿಬ್ಯೂಷನ್ ಬರ್ತದೆ, ಅದರಲ್ಲಿ ಪಾರ್ಟ್ನರ್ಸ್ ಫಂಡ್. ಸೊ ಪಾರ್ಟ್ನರ್ ಫಂಡಲ್ಲಿ ಕಾಂಟ್ರಿಬ್ಯೂಷನು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬರ್ತದೆ. ಆಮೇಲೆ ಲಯಬಿಲಿಟೀಸ್ ಬರ್ತದೆ. ಸೊ ಲಯಬಿಲಿಟಿದಲ್ಲಿ ಸೆಕ್ಯೂರ್ಡ್ ಲೋನ್ ಬರ್ತದೆ, ಅನ್ಸೆಕ್ಯೂರ್ಡ್ ಲೋನು, ಶಾರ್ಟ್ ಟರ್ಮ್ ಬಾರೋವಿಂಗ್, ಟ್ರೇಡ್ ಪೇಯಬಲ್ಸ್, ಅದರ್ ಲಯಬಿಲಿಟೀಸ್ ಆರ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಮೇಲೆ ಏನಾದರೂ ಅಥವಾ ಪ್ರೊವಿಷನ್ ಏನೂ ಇರ್ಬೋದು. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ, ಅಂದಮೇಲೆ ನಾವು ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತ ತೊಗೊಂಡಿದ್ದೀನಿ. ಯಾವುದೂ ಪ್ರೊವಿಷನ್ ಇದ್ರೂ ಅಂಡರ್ ಹೆಡ್ ಆಫ್ ಪ್ರೊವಿಷನಲ್ಲಿ ಬರ್ತದೆ. ಆಮೇಲೆ ಇದೆಲ್ಲ ಏನಾಗುತ್ತೆ ರೀ, ಕಾಂಟ್ರಿಬ್ಯೂಷನ್ ಲಯಬಿಲಿಟಿ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗ್ತದೆ ರೀ, ಅಸೆಟ್. ಓಕೆ, ಸೊ ಅಸೆಟಲ್ಲಿ ಫಿಕ್ಸ್ಡ್ ಅಸೆಟ್ಟು, ಇನ್ವೆಸ್ಟ್ಮೆಂಟು, ಲೋನ್ ಆ್ಯಂಡ್ ಅಡ್ವಾನ್ಸಸ್, ಇನ್ವೆಂಟ್ರೀಸ್, ಟ್ರೇಡ್ ರಿಸೀವೇಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್, ಅದರ್ ಅಸೆಟ್ಸ್. ಸೊ ಇವೆಲ್ಲ ಹೆಡ್ ಏನಾಗುತ್ತೆ, ಅಸೆಟಲ್ಲಿ ಬರ್ತದೆ. ಸೊ ಲೆಟ್ಸ್ ವಿ ವಿಲ್ ಗೋ ಫಾರ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್. ಓಕೆ, ಸೊ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಹಿಯರ್. So whatever they are given, just you have to take it from the your statement. So first it profit from the year, that is 4 lakh. ಓಕೆ, ಸೊ ನಾನು ನಿಮಗೆ ಪ್ರಾಫಿಟ್ ಯಾವಾಗೂ ಏನಾಗುತ್ತೆ, ಅವ್ರ ಕಾಂಟ್ರಿಬ್ಯೂಷನ್ದಲ್ಲಿ ಏನಾಗುತ್ತೆ ಆ್ಯಡ್ ಆಗುತ್ತೆ. ಅಂದರೆ ಅವ್ರ ಕ್ಯಾಪಿಟಲಲ್ಲಿ ಏನಾಗುತ್ತೆ ರೀ, ಪ್ರಾಫಿಟ್ ಆ್ಯಡ್ ಆಗ್ತದೆ. ಅಥವಾ ಸ್ಯಾಲ್ರಿ, ಪಾರ್ಟ್ನರ್ ಸ್ಯಾಲ್ರಿ ಇತ್ತಂದರೆ ಅದು ಬರ್ತದೆ. ಅಥವಾ ಏನಾದರೂ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಇತ್ತಂದರೆ ಅದು ಕೂಡ ಕಾಂಟ್ರಿಬ್ಯೂಷನ್ದಲ್ಲಿ ಆ್ಯಡ್ ಆಗ್ತದೆ. ಸೊ ಇಲ್ಲಿ ಪ್ರಾಫಿಟ್ ಇದೆ ಅಂದಮೇಲೆ ನಾವೇನು ಮಾಡ್ತೀವಿ, ಯು ಕ್ಯಾನ್ ಆ್ಯಡ್ profit. So that is 4 lakh. Yes, the next is partners contribution or maybe partners capital, that is a 9 lakh. So contribution, that is a 9 lakh, correct. So next is mortgage on building, loan from bank. ಇದು ಲೋನ್ ಫ್ರಮ್ ಬ್ಯಾಂಕ್ ಇದೆ. ಲೋನ್ ಫ್ರಮ್ ಬ್ಯಾಂಕಲ್ಲಿ ಎರಡು ಹೆಡ್ ಬರ್ತದೆ, ಸೆಕ್ಯೂರ್ಡ್ ಆ್ಯಂಡ್ ನಾಟ್ ಸೆಕ್ಯೂರ್ಡ್. ಸೊ ಮಾರ್ಟಗೇಜ್ ಅಂದರೆ ಬಿಲ್ಡಿಂಗನ್ನು ಅಡ ಇಟ್ಟು ಲೋನ್ ತೊಗೊಂಡಿದ್ದಾರೆ ಅಂದಮೇಲೆ ಇದನ್ನು ನಾವೇನಂತ ಕರಿತೀವಿ, ಸೆಕ್ಯೂರ್ಡ್ ಲೋನ್. ಅಂದರೆ ಯಾವುದೇ ಲೋನ್ಗೆ ಸೆಕ್ಯೂರಿಟಿ ಇತ್ತಂದರೆ ದಟ್ ಈಸ್ ವಿ ಕ್ಯಾನ್ ಕಾಲ್ಡ್ ಆನ್ ಸೆಕ್ಯೂರ್ಡ್ ಲೋನ್. ಸೊ ಮಾರ್ಟಗೇಜ್ ಆನ್ ಬಿಲ್ಡಿಂಗ್, ಸೊ ದಟ್ ಈಸ್ ಅಮೌಂಟ್ ಶುಡ್ ಬಿ ಆನ್ 5 lakh.
So next is unsecured loan. They are mentioned very clearly, unsecured loan. So unsecured loan, that is 2,50,000. Yes. So next is general reserve. General reserve ಅಲ್ಲಿ ಬರ್ತದೆ ರೀ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಜನರಲ್ ರಿಸರ್ವ್ ಬರ್ತದೆ. ಸೊ that should be amount is can take it directly here. Yes, or maybe outer column you can write, no problem. What's the amount here? That is general reserve 1,50,000. Yes. So next is provision for income tax. Income tax ಮೇಲೆ provision ಇದೆ. So it will come from the provision head. Provision head ಅಲ್ಲಿ ಬರ್ತದೆ. So provision for income tax, that is 50,000. ಮತ್ತೇನಾದರೂ ಪ್ರೊವಿಷನ್ ಇದ್ದರೆ ಏನಾಗುತ್ತೆ, ಆ್ಯಡ್ ಹಾಕೋತ ಹೋಗ್ತದೆ. ದೆನ್ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್. ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿಲ್ಲ, ಅದನ್ನು ಕೊಡಬೇಕು. ಸೊ ದಟ್ ಈಸ್ ಅದರ್ ಲಯಬಿಲಿಟಿದಲ್ಲಿ ಬರ್ತದೆ. ಅದರ್ ಲಯಬಿಲಿಟಿ ಅಂದರೆ ದಟ್ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಇನ್ ದಿಸ್ ಸೈಡ್ ಬಿಕಾಸ್ these we have to be pay here 20,000. Next, sundry creditors. Sundry creditors will come from the trade payables. What's the amount? It is 1 lakh. Yes. Then furniture, it is your asset. Yes, furniture, it is in our asset. So furniture is totally 1 lakh. Sorry, your furniture should be 4 lakh here. So put it as a inner column. Yes, you can write it here 4 lakh. Correct. So if you have any adjustment here, depreciation, furniture ಗೆ depreciation ಇದೆ. So then you can take it a building. What is the building value? 12 lakh. Yes. So in the furniture we are taken, building we are taken. So depreciation on building is 5%. So you can less depreciation at 5%. So that is 12 lakh into 5%. So it will be 60,000. Yes. So remaining 60,000 means how much it is remain? 11,40,000 it is. Correct. So ಅದೇ ರೀತಿ ಫರ್ನಿಚರ್ ಏನಿದೆ 10% ಇದೆ. So less depreciation at 10%. So 10% depreciation means 4 lakh into 10%. That is 40,000. It will be 3,60,000. Okay. ಈ ಡೆಪ್ರಿಸಿಯೇಷನ್ ಇನ್ನೊಂದು ಇಫೆಕ್ಟು ಟೋಟಲ್ ಡೆಪ್ರಿಸಿಯೇಷನ್ನಲ್ಲಿ ಬರ್ತದೆ, ಎಕ್ಸ್ಪೆಂಡಿಚರ್ ಸೈಡ್ ಇಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ನೊಂದು ಇಫೆಕ್ಟ್ ಅಲ್ಲಿ ಬರ್ತದೆ. Okay, so only we have to prepare here assets and liabilities. That's why only this statement you have to prepare. Then closing stock. Closing stock will be your inventory. Closing. It is closing stock should be 3 lakh. Yes. Then next is cash at bank. So cash at bank, it will be come from the cash and cash equivalent. That is 50,000. Then cash in hand, so it will also come here. ಅಂದರೆ ಕ್ಯಾಶಿಗೆ ಏನು ಸಂಬಂಧ ಬರ್ತದೆ ಎಲ್ಲ ಕೂಡ ಇಲ್ಲೇ ಬರ್ತದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇರಲಿ ಅಥವಾ ಏನಾದರೂ ಚೆಕ್ ಇರಲಿ, ಎಲ್ಲ ಏನು ಬರ್ತದೆ ಇದೇ ಹೆಡ್ಡಲ್ಲಿ ಬರ್ತದೆ. ಸೊ ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್, ದಟ್ ಈಸ್ 20,000. ಎಸ್. ಸೊ ನೆಕ್ಸ್ಟ್ ಈಸ್ ಸನ್ಡ್ರಿ ಡೇಟರ್ಸ್. ಸೊ ಸನ್ಡ್ರಿ ಡೇಟರ್ಸ್ ಇಟ್ ವಿಲ್ ಬಿ ಟ್ರೇಡ್ ರಿಸೀವೇಬಲ್. It is a 2 lakh. ಎಸ್. ಸನ್ಡ್ರಿ ಡೇಟರ್ಸ್ ರಿಸೀವೇಬಲ್ದಲ್ಲಿ ಬರ್ತಾರೆ, ಅದೇ ಕ್ರೆಡಿಟರ್ಸ್ ಏನು ಬರ್ತಾರೆ ಪೇಯಬಲ್ದಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಈಸ್ ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಸೆಕ್ಯೂರಿಟಿ. ಸೊ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಹೆಡ್. ಎಸ್. ಹಿಯರ್ investment in
government securities, that is a 2 lakh. Yes, so this is the problem. Whatever they are given, we have to take in here. Okay, so let's now we have to be close this account. So before that closing, contribution total it is 13 lakh. Yes, reserve and surplus, that is a 1,50,000. Total, don't make it total, okay, otherwise you can make it, no problem. So that is a 14 lakh 50,000. Total ಮಾಡ್ರೆ ಅಥವಾ total ಮಾಡೋದಕ್ಕೆಲ್ಲ ನಡೀತದೆ, no problem. Okay, so next see the liabilities. I will take it directly from the outer column. 5 lakh, and it is 2,50,000, and it is, there is no short term borrowings. ಇದನ್ನು ಇಲ್ಲೂ ಇಟ್ಕೊಂಡು ನಡೀತದೆ, no problem. That is 1 lakh, and this is 20,000, and it is 50,000. So total both 14 lakh 50,000 and total of this, it will become from 23 lakh 70,000. So this is on your total liabilities. Yes, this is your total contribution and liabilities. Okay, so next you have to total from these assets. So this is your furniture, and this is from your building. So next is investment. It is only one is there, that is 2 lakh. Then loan and advances, nothing. Then this is a 3 lakh from your inventory. Then receivable, this is a 2 lakh. This is your 70,000. Yes, then other assets, nothing is there. Then total of your assets here, it will become from the 23 lakh 70,000. So total is 23 lakh 70,000. So these are your total assets. Okay, so this is this total, and this total you should have to become a tally, then your problem should be correct here. So these are the assets total 23 lakh 70,000, and here their contribution fund and liabilities both are totaling for this, that is 23 lakh 70,000. So like this problem you have to solve from the assets and liabilities. The next class I will start from the 15 marks. Thank you.